ಹಲೋ ಫ್ರೆಂಡ್ಸ್, ನಿನ್ನೆ ಹೇಳಿದ್ದೆ ಮೊಬೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ HTML. ಓಕೆ, ಈಗ ಪ್ಲೇಸ್ಟೋರ್ನಲ್ಲಿ ಹೋಗಬೇಕು. ಪ್ಲೇಸ್ಟೋರ್ನಲ್ಲಿ ಹೋಗಿ SPCK ಅಂತ ಟೈಪ್ ಮಾಡಿ. SPCK ಕೋಡ್ ಎಡಿಟರ್. ಟೈಪ್ ಮಾಡಿದ ನಂತರ ಇದನ್ನು ಡೌನ್ಲೋಡ್ ಮಾಡಬೇಕು. ಇದನ್ನು ನಾನು ಹಾಗೆ ಡೌನ್ಲೋಡ್ ಮಾಡಿದ್ದೀನಿ. ಈಗ ಅಪ್ಡೇಟ್ ಮಾಡೋಣ. ಆಮೇಲೆ ಕೋಡನ್ನು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಓಕೆ, ಓಪನ್ ಮಾಡೋಣ. ನೋಡಿ, ಈಗ ಮೊದಲೇ ನಾನು ಒಂದೆರಡು ಕೋಡನ್ನು ಬರೆದಿಟ್ಟಿದ್ದೀನಿ. ಹೋಗಿ ನಿಮಗೋಸ್ಕರ ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಏನಂತ ಕೊಡೋಣ, ಪ್ರೋಗ್ರಾಮ್ 1 ಅಂತ ಕೊಡೋಣ. p1.html ಅಂತ ಕೊಡೋಣ. HTML. ಓಕೆ ಹೊಡೆದ್ಬಿಟ್ಟು ಕ್ರಿಯೇಟ್ ಮಾಡಿದಾಯಿತು. ಈಗ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಆಮೇಲೆ ಟೈಟಲ್ ಬಾರ್ನಲ್ಲಿ ನೀವು ಏನು ಬರೀತೀರೋ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಇದು ಟೈಟಲ್ ಮೇಲೆ ಕಾಣಿಸುತ್ತೆ ನೋಡಿ. ಈಗ ಬರೆದು ತೋರಿಸ್ತೀನಿ. ಈಗ hello, this is title ಅಂತ ಬರುತ್ತೆ. ಈಗ ರನ್ ಮಾಡಿ ನೋಡೋಣ. ಮೇಲೆ ಕಾಣ್ತಿರೋ ರನ್ ಬಟನ್ ಹೊಡೆದ್ರೆ ಕಾಣ್ತಾ ನೋಡಿ. hello, this is ಟೈಟಲ್ ಅಂತ ಮೇಲೆ ಬರ್ತಾ ಇದೆಯಲ್ಲ, ಪ್ರಿವ್ಯೂ ಮೇಲೆ ಹಾಗೆ ಬರುತ್ತೆ ಟೈಟಲ್ಲು. ಆಮೇಲೆ ಈಗ ಬಾರ್ಡರ್ ಸೆಕ್ಷನ್ಗೆ ಹೋಗೋಣ. ಬಾರ್ಡರ್ ಸೆಕ್ಷನ್ದಲ್ಲಿ ಈಗ H1, ಈಗ ಹೆಡ್ಡಿಂಗ್ ಟೈಪ್ಸಲ್ಲಿ H1 ಹಿಡಿದು H6 ಮಟ್ಟ ಇರುತ್ತೆ. ಈಗ H1 ನಾವು ಟೈಪ್ ಮಾಡಿ, ಈಗ ಹೆಡ್ಡಿಂಗ್ ಹೇಗೆ ಬರೆಯುತ್ತಾ ಹೇಳ್ತೀನಿ. H1 ಟೈಪ್ ಮಾಡಿ, ಅದರಲ್ಲಿ H1 ದಿಸ್ ಈಸ್ ಹೆಡ್ಡಿಂಗ್ ಅಂತ H1 ಹೆಡ್ಡಿಂಗ್ ಅಂತ ಹಾಕೋಣ. ರನ್ ಮಾಡಿ ತೋರಿಸ್ತೀನಿ. ನೋಡಿ, H1 ಹೆಡ್ಡಿಂಗ್ ಹೀಗೆ ಕಾಣಿಸುತ್ತೆ. ಅಂದರೆ ಇದು ಹೆಡ್ಡಿಂಗ್ ಬರೆಯೋಕ್ಕೆ ಯೂಸ್ ಮಾಡ್ತೀವಿ. ಇದಕ್ಕೆ H1 ಹಿಡಿದು H6 ಮಟ್ಟ ಇರುತ್ತೆ. H1 ಹೆಡ್ಡಿಂಗ್ ಇದು ಹೈಯೆಸ್ಟ್ ಇಂಪಾರ್ಟೆಂಟು. H2 ಇದು H1ಗಿಂತ ಲೀಸ್ಟ್ ಇಂಪಾರ್ಟೆಂಟು. H3 ಇದು H2ಗಿಂತ ಕಮ್ಮಿ ಇಂಪಾರ್ಟೆಂಟು. ಮತ್ತು H4 H3ಗಿಂತ ಕಮ್ಮಿ ಇಂಪಾರ್ಟೆಂಟು. H5 H4ಗಿಂತ ಕಮ್ಮಿ ಇಂಪಾರ್ಟೆಂಟು. ಮತ್ತು H6 H5ಗಿಂತ ಕಮ್ಮಿ ಇಂಪಾರ್ಟೆಂಟು. ಮತ್ತು H1ಇಂದ H6 ಮಟ್ಟ ಎಷ್ಟೇ ಇರುತ್ತೆ ಹೆಡ್ಡಿಂಗ್ಸ್. H1 H2 H3 H4 H5 H6 ಇರುತ್ತೆ. ಇದು ಹೆಡ್ಡಿಂಗ್ ಪಾರ್ಟ್. ನಾಳೆ ನಿಮಗೆ ಹೇಗೆ ಕೋಡ್ ಮಾಡೋದು, ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳ್ಕೊಡ್ತೀನಿ. ಇವತ್ತು ಸುಮ್ಮನೆ ಹೇಗೆ ಮೊಬೈಲ್ ಮಾಡೋದನ್ನು ಹೇಳ್ಕೊಟ್ಟೆ.